ಏಕಾದಶಿ ವ್ರತ ನನಗೆ ಸ್ಪಿರಿಚುಯಲಿ ಮಾತ್ರ ಅಲ್ಲ, ಪಾಸಿಟಿವ್ ಎನರ್ಜಿ ಕೂಡ ಕೊಟ್ಟಿದೆ. ಅಂದ್ರೆ ಇವತ್ತು ಫುಲ್ ಡೇ ನಾನು ನೀರು ಸಮೇತ ಕುಡಿದೇನೆ ಇರೋದು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭೂಮಿ. ಹೆಸರು ಮಾತ್ರ ಭೂಮಿ, ಆದ್ರೆ ಕಾಣೋ ಕನ್ಸೆಲ್ಲ ಆಕಾಶದಷ್ಟು ದೊಡ್ಡದು. ಹೊಸ ದಿನ ಹೊಸ ಎನರ್ಜಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎದ್ದೇಳಷ್ಟರಲ್ಲಿ 5:30 ಆಗಿತ್ತು. ಬೇಗ ಹೋಗಿ ಫ್ರೆಶ್ ಆಗಿ ಬಂದು ಯೋಗ ಮಾಡೋಕೆ ಶುರು ಮಾಡಿದೆ. ಯೋಗ ಅಂದ್ರೆ ಕೇವಲ ಎಕ್ಸಸೈಸ್ ಅಲ್ಲ, ಅದು ನಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲವನ್ನು ಕನೆಕ್ಟ್ ಮಾಡುವ ಮ್ಯಾಜಿಕ್ ಕೀ ಅಂತಾನೆ ಹೇಳ್ಬೋದು. ಸೊ ನಾನಿವಾಗ ಯೋಗ ಮಾಡೋಕೆ ಮ್ಯಾಟ್ ಎಲ್ಲ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡೆ. ಯೋಗ ಅಂದರೆ ಮಸಲ್ಸ್ನ ಸ್ಟ್ರೆಚ್ ಮಾಡೋದು ಮಾತ್ರ ಅಲ್ಲ, ನಮ್ಮ ಸ್ಟ್ರೆಸ್ನ, ಟೆನ್ಷನ್ನ ಹಾಗೆ ನೆಗೆಟಿವ್ ಥಾಟ್ಸ್ನ ಎಲ್ಲವನ್ನು ಸ್ಟ್ರೆಚ್ ಮಾಡಿ ದೂರ ಮಾಡೋದೇ ಯೋಗ ಆಗಿರುತ್ತೆ. ಯೋಗ ಅಂದರೆ ಕೆಲವರಿಗೆ ಬೋರಿಂಗ್ ಅನಿಸುತ್ತೆ, ಆದರೆ ಯೋಗ ಅಂದರೆ ಕೇವಲ ಕೈಕಾಲು ಮಡಚೋದಲ್ಲ, ಅದು ನಮ್ಮ ಲೈಫ್ಗೆ ಅನ್ಲಿಮಿಟೆಡ್ ಚಾರ್ಜರ್ ಇದ್ದಂಗೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಫೋನ್ಗೆ ಚಾರ್ಜ್ ಹಾಕೋದು ಮಿಸ್ ಮಾಡ್ತೀವಾ? ಇಲ್ಲ. ಹಾಗೆ ಬಾಡಿ ಮತ್ತು ಮೈಂಡ್ಗೆ ಚಾರ್ಜ್ ಕೊಡೋದೇ ಯೋಗ. ಯೋಗ ಅಂದರೆ ಸ್ಟ್ರೆಸ್ಗೆ ಡಿಲೀಟ್ ಬಟನ್, ಹ್ಯಾಪಿನೆಸ್ಗೆ ಡೌನ್ಲೋಡ್ ಬಟನ್, ಮತ್ತು ಹೆಲ್ತ್ಗೆ ಅನ್ಲಿಮಿಟೆಡ್ ಡಾಟಾ ಪ್ಯಾಕ್ ಇದ್ದಂಗೆ. ಇವತ್ತಿನ ಎಕ್ಸಸೈಸ್ ಕಂಪ್ಲೀಟ್ ಮಾಡಾಯಿತು. ಇವತ್ತು ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಿ ಏಕಾದಶಿ ವ್ರತನ ಕಂಪ್ಲೀಟ್ ಮಾಡಿದೆ. ಕೃಷ್ಣನ ಹೆಸರನ್ನ ನೆನೆಸ್ಕೊಂಡು ಊಟ ಮಾಡಿದ್ರೆ ಅನ್ನ ಕೂಡ. ಎಕ್ಸಸೈಸ್ ಕಂಪ್ಲೀಟ್ ಆದಮೇಲೆ ಮೆಡಿಟೇಷನ್ ಮಾಡೋಕೆ ಕೂತ್ಕೊಂಡೆ. ಮೆಡಿಟೇಷನ್ ಅಂದರೆ ಕೇವಲ ಕಣ್ಣು ಮುಚ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಳ್ಳೋದಲ್ಲ, ಅದು ಮನಸ್ಸಿನ ಜೊತೆ ಕನೆಕ್ಟ್ ಆಗೋ ಒಂದು ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಮೆಡಿಟೇಷನ್ ಮಾಡುವಾಗ 5 ಮಿನಿಟ್ಸ್ ಕೂಡ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಕೂತ್ಕೊಂಡ ತಕ್ಷಣ ತುಂಬ ಥಾಟ್ಸ್ ಬರ್ತಿತ್ತು, ಆಮೇಲೆ ಇರಿಟೇಷನ್ ಆಗ್ತಿತ್ತು. ಆದರೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮೆಡಿಟೇಷನ್ ಅನ್ನೋದು ತುಂಬಾ ಈಸಿ ಆಗಿಬಿಡ್ತು. ನಾನಿವಾಗ ಆರಾಮ್ಸೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಆದರೂ ಕೆಲವೊಮ್ಮೆ ಮೆಡಿಟೇಷನ್ ಕೂತ್ಕೊಂಡಾಗ ನನಗೂ ಕೂಡ ಈ ಥರ ಎಲ್ಲ ಆಗುತ್ತೆ ನೋಡಿ. ಏನೇ ಥಾಟ್ಸ್ ಬಂದರೂ, ಎಷ್ಟೇ ಡಿಸ್ಟರ್ಬ್ ಆದರೂ ನಾನು ಮತ್ತೆ ಮತ್ತೆ ಬ್ರೀತ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಅಂತೂ ಇಂತೂ ಮೆಡಿಟೇಷನ್ನ ಕಂಪ್ಲೀಟ್ ಮಾಡಿದೆ. ನನ್ನ ದಿನ ಯಾವಾಗಲೂ 2 ಮ್ಯಾಜಿಕಲ್ ವರ್ಡ್ಸ್ನಿಂದ ಶುರು ಆಗುತ್ತೆ, ಮೆಡಿಟೇಷನ್ ಮತ್ತು ಗ್ರ್ಯಾಟಿಟ್ಯೂಡ್. ಮೆಡಿಟೇಷನ್ ನನ್ನ ಮನಸ್ಸಿಗೆ ಶಾಂತಿ ಕೊಟ್ಟರೆ, ಗ್ರ್ಯಾಟಿಟ್ಯೂಡ್ ನನ್ನ ಹೃದಯಕ್ಕೆ ಸಂತೋಷ ಕೊಡುತ್ತೆ. ಡೇ ಸ್ಟಾರ್ಟ್ ಸಿಂಪಲ್ ಆಗಿರ್ಬೋದು, ಬಟ್ ಇದು ಎನರ್ಜಿ ಕೊಡುತ್ತೆ, ಆಮೇಲೆ ಪಾಸಿಟಿವಿಟಿ ಜಾಸ್ತಿ ಮಾಡುತ್ತೆ ಮತ್ತು ಫೋಕಸ್ ಕೂಡ ಜಾಸ್ತಿ ಮಾಡುತ್ತೆ. ನಿಜ ಹೇಳಬೇಕು ಅಂದರೆ ಮೆಡಿಟೇಷನ್ ಮುಗಿಸಿ ಕಣ್ಣು ಬಿಟ್ಟ ತಕ್ಷಣ ಒಂದು ಮ್ಯಾಜಿಕ್ ಆದಂತೆ ಅನ್ನಿಸ್ತು. ಮೈಂಡ್ನಲ್ಲಿದ್ದ ಎಲ್ಲ ಥಾಟ್ಸು ಕ್ಲಿಯರ್ ಆಗಿತ್ತು, ತುಂಬಾ ಫ್ರೆಶ್ ಫೀಲ್ ಆಯಿತು. ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಒಂದ್ಸಲ ಮಾಡಿ ನೋಡಿ. ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿನ್ನೆ ಅಜಾ ಏಕಾದಶಿ ಇತ್ತು. ಬೆಳಗ್ಗೆ ಸ್ನಾನ ಮಾಡಿ ಕೃಷ್ಣನಿಗೆ ಪೂಜೆ ಮಾಡಿ ಏಕಾದಶಿ ವ್ರತನ ಶುರು ಮಾಡಿದೆ. ಪ್ರತಿ ಏಕಾದಶಿನೂ ತಪ್ಪದೆ ಮಾಡ್ತೀನಿ, ಅದರಲ್ಲೂ ನಿರ್ಜಲ ಏಕಾದಶಿನೇ ಮಾಡೋದು ನಾನು ಯಾವಾಗಲೂ. ನಿರ್ಜಲ ಏಕಾದಶಿ ಅಂದರೆ ಇವತ್ತು ಫುಲ್ ಡೇ ನಾನು ನೀರು ಸಮೇತ ಕುಡಿದೇನೆ ಇರೋದು. ನೀರು ಕುಡಿದೆ ವ್ರತ ಮಾಡೋದು ಸ್ವಲ್ಪ ಕಷ್ಟನೇ, ಆದರೆ ಮನಸ್ಸಲ್ಲಿ ಕೃಷ್ಣನ ಮೇಲೆ ಭಕ್ತಿ ಇದ್ದರೆ ಯಾವುದೂ ಕಷ್ಟ ಅನಿಸಲ್ಲ. ಏಕಾದಶಿ ಮಾಡೋದ್ರಿಂದ ಬಾಡಿ ಡಿಟಾಕ್ಸ್ ಆಗುತ್ತೆ, ಮೈಂಡ್ ಕ್ಲಿಯರ್ ಆಗುತ್ತೆ. ಕೃಷ್ಣನ ನೆನೆಸ್ಕೊಂಡ್ರೆ ಸಾಕು, ಎನರ್ಜಿ ಫುಲ್ ಬರುತ್ತೆ. ಸ್ಟಾರ್ಟಿಂಗ್ ನಾನು ಏಕಾದಶಿ ಶುರು ಮಾಡಿದಾಗ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು, ತುಂಬ ಟಯರ್ಡ್ ಆದಂಗೆ ಅನ್ನಿಸ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ನಾನು ಅಡ್ಜಸ್ಟ್ ಆಗಿಬಿಟ್ಟೆ. ಇವಾಗ ನನಗೆ ನಾರ್ಮಲ್ ಡೇ ಏನೋ ಅನ್ನಿಸ್ತಿದೆ, ಅಷ್ಟೊಂದು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಯಾರೇ ಆಗಿರಲಿ ಸ್ಟಾರ್ಟಿಂಗ್ ಮಾಡುವಾಗ ನಿಮಗೂ ಕೂಡ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಇದು ಒಂದು ನಾರ್ಮಲ್ ಡೇ ಥರನೇ ಅನ್ನಿಸ್ಬಿಡುತ್ತೆ. ಅಷ್ಟೊಂದು ಈಸಿಯಾಗಿ ಮಾಡ್ಬೋದು ನೀವು ಈ ವ್ರತನ. ಪ್ರತಿ ಸಲನೂ ನಾನು ಕೃಷ್ಣಂಗೆ ಬೇಡ್ಕೊಂಡೆ ಈ ವ್ರತನ ಶುರು ಮಾಡೋದು. ನೀನೇ ನನ್ನಲ್ಲಿದ್ದು ಈ ವ್ರತನ ಕಂಪ್ಲೀಟ್ ಮಾಡಿಸು ಕೃಷ್ಣ ಅಂತ ಹೇಳಿ ನಾನು ಬೇಡ್ಕೊಂಡೆ.
ಇದಾದಮೇಲೆ ಭಗವದ್ಗೀತೆನ ಓದೋಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗ್ ಡೇಸ್ನಲ್ಲಿ ನನಗೆ ಭಗವದ್ಗೀತೆ ನಿಜವಾಗ್ಲೂ ಏನೂ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಎಷ್ಟೇ ಸಲ ನಾನು ಓದಬೇಕು ಅಂತ ಟ್ರೈ ಮಾಡಿದರೂ ಕೂಡ ನನಗೆ ಅದರಲ್ಲಿರೋದು ಏನೂ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ತುಂಬ ಬೋರ್ ಆಗಿಬಿಡೋದು, ನನಗೆ ನಿದ್ದೆನೇ ಬಂದುಬಿಡೋದು. ಆದರೆ ಭಗವದ್ಗೀತೆ ಓದಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ನಾನು ಯಾವುದೇ ಸೋಷಿಯಲ್ ಮೀಡಿಯಾ ಪೇಜ್ನ ಓಪನ್ ಮಾಡಿದರೂ ಸಹ ನನಗೆ ಭಗವದ್ಗೀತೆ ಕೃಷ್ಣನ ಬಗ್ಗೆನೇ ಬರ್ತಿರೋದು, ಆಮೇಲೆ ಭಗವದ್ಗೀತೆ ಬುಕ್ ಬಗ್ಗೆನೇ ಬರ್ತಿರೋದು. ಅದಕ್ಕಾಗಿ ನನಗೆ ತುಂಬ ಆಸೆ ಆಗ್ತಿತ್ತು, ಆದರೆ ನನಗೆ ಅರ್ಥನೇ ಆಗ್ತಿರಲಿಲ್ಲ. ಅದೇ ಟೈಮಲ್ಲಿ ಅರುಣ್ ಮಾಸ್ಟರ್ ಅಂತ ಹೇಳಿ ನನ್ನ ಸ್ಪಿರಿಚುವಲ್ ಗುರು ಇವರು ಅದೇ ಟೈಮಲ್ಲಿ ಭಗವದ್ಗೀತೆ ಕ್ಲಾಸಸ್ನ ಝೂಮ್ನಲ್ಲಿ ಕಂಡಕ್ಟ್ ಮಾಡ್ತಿದ್ರು. ನಾನು ಜಾಯ್ನ್ ಆದೆ. ಆಮೇಲೆ ನನಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಹೋಯಿತು. ಯಾಕಂದರೆ ಅವರು ಎಕ್ಸಾಂಪಲ್ ಕೊಡ್ತಾ ಆಮೇಲೆ ಆ ಸ್ಟೋರಿಗಳನ್ನೆಲ್ಲ ಹೇಳ್ತಾ ತುಂಬ ಇಂಟ್ರೆಸ್ಟಿಂಗಾಗಿ ಹೇಳ್ತಿದ್ರು. ಆವಾಗಿಂದ ನನಗೆ ಭಗವದ್ಗೀತೆ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಯಿತು. ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವುದಾದ್ರೂ ಡೌಟ್ ಇದ್ದರೆ ನಾನು ಮತ್ತೆ ಅವ್ರ ಕ್ಲಾಸಸ್ನ ನೋಡ್ತಾ ಇರ್ತೀನಿ. ನಿಮಗೂ ಏನಾದರೂ ಈ ಕ್ಲಾಸ್ನ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ನಾನು ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಭಗವದ್ಗೀತೆ ಕ್ಲಾಸಸ್ನ ಕೇಳಬೇಕು ಅಂತ ಹೇಳಿ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಜಾಯ್ನ್ ಆಗಿ. ಏಕಾದಶಿ ದಿನ ಭಗವದ್ಗೀತೆನ ಓದಿದರೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಭಗವದ್ಗೀತೆ ಓದಾದ್ಮೇಲೆ ನಾನು ನನ್ನ ಸ್ಟಡೀಸ್ನ ಶುರು ಮಾಡಿಕೊಂಡೆ. ಇವತ್ತು ನಾನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಓದ್ಕೊಂಡೆ. ನೀವು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಮೆಡಿಟೇಷನ್ ಮಾಡೋದು, ಎಕ್ಸಸೈಸ್ ಮಾಡೋದು, ಈ ಥರ ರೊಟೀನ ಫಾಲೋ ಮಾಡ್ಕೊಳ್ತಾ ಬಂದರೆ ನಿಮಗೆ ನಿಜವಾಗ್ಲೂ ನೀವು ತುಂಬಾ ಚೇಂಜಸ್ ಕಾಣ್ತಾ ಬರ್ತೀರಾ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಸ್ಟಡೀಸಲ್ಲಿ ತುಂಬ ಕಾನ್ಸಂಟ್ರೇಷನ್ ಬರುತ್ತೆ, ಹಾಗೆ ಫೋಕಸ್ ಕೂಡ ಜಾಸ್ತಿ ಆಗುತ್ತೆ. ಇವತ್ತಿನ ಮೇನ್ ಟಾರ್ಗೆಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗಿತ್ತು. ಹೆಸರು ಕೇಳೋದ್ರಲ್ಲೇ ಕೆಲವರು ಅಯ್ಯೋ ಕಷ್ಟ ಅಂತ ಅನಿಸ್ತದೆ, ಬಟ್ ಆನೆಸ್ಟ್ಲಿ ಒನ್ಸ್ ನಾವು ಕಾನ್ಸೆಪ್ಟ್ನ ಕ್ಯಾಚ್ ಮಾಡಿದರೆ ಅವು ತುಂಬ ಈಸಿಯಾಗಿ ಫೀಲ್ ಆಗುತ್ತೆ. ಸ್ಟಡಿ ಮಾಡುವಾಗ 25 ಮಿನಿಟ್ಸ್ ಆದಮೇಲೆ 5 ಮಿನಿಟ್ಸ್ ಬ್ರೇಕ್ ತಗೊಳ್ತೀನಿ. ಸಮ್ಟೈಮ್ಸ್ ಬ್ರೇಕ್ ತಗೊಂಡಾಗ ಮಿರರ್ ಮುಂದೆ ಹೋಗಿ ನಾನು ಮೋಟಿವೇಟ್ ಮಾಡ್ಕೊಳ್ತೀನಿ, ಪಾಸಿಟಿವ್ ವರ್ಡ್ಸ್ ಹೇಳ್ಕೊಳ್ತೀನಿ. ಇದರಿಂದ ನನಗೆ ತುಂಬಾ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಬರುತ್ತೆ. ಇವತ್ತಿನ ನನ್ನ ಸ್ಟಡಿ ಚಾಲೆಂಜ್ ಕಂಪ್ಲೀಟ್ ಆಯಿತು. ಇವತ್ತು ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಿ ಏಕಾದಶಿ ವ್ರತನ ಕಂಪ್ಲೀಟ್ ಮಾಡಿದೆ. ಏಕಾದಶಿ ವ್ರತ ಮಾಡಿದ ಮೇಲೆ ತುಂಬಾ ರಿಲ್ಯಾಕ್ಸ್ ಫೀಲ್ ಆಯಿತು. ವ್ರತ ಅಂದರೆ ಕೇವಲ ಡಯಟ್ ಅಲ್ಲ, ಅದು ಮೈಂಡ್ ಡಿಸಿಪ್ಲಿನ್ ಟೆಸ್ಟ್ ಆಗಿರುತ್ತೆ. ಇವತ್ತಿನ ಏಕಾದಶಿ ವ್ರತ ನನಗೆ ಸ್ಪಿರಿಚುಯಲಿ ಮಾತ್ರ ಅಲ್ಲ, ಪಾಸಿಟಿವ್ ಎನರ್ಜಿ ಕೂಡ ಕೊಟ್ಟಿದೆ. ಈ ಕೃಷ್ಣನ್ ಸ್ಟ್ಯಾಚ್ಯೂನ ನಾನು ಮೀಶೋನಲ್ಲಿ ಜಸ್ಟ್ 450 ಕೊಟ್ಟು ತಗೊಂಡೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ನೀವು ಕೂಡ ಆರ್ಡರ್ ಮಾಡ್ಕೋಬಹುದು. ನೀವು ಕೂಡ ಒಂದ್ಸಲ ಏಕಾದಶಿ ವ್ರತನ ಮಾಡಿ ನೋಡಿ. ಅದು ನಿಮ್ಮ ಡಿಸಿಪ್ಲಿನ್ ಬಿಲ್ಡ್ ಮಾಡೋದು ಮಾತ್ರ ಅಲ್ಲ, ಇನ್ನರ್ ಪೀಸ್ ಕೂಡ ಕೊಡುತ್ತೆ. ಪೂಜೆ ಎಲ್ಲ ಮುಗಿದ್ಮೇಲೆ ದೇವರಿಗೆ ಕೈ ಮುಗಿದು ಊಟ ಮಾಡೋಕೆ ಕೂತ್ಕೊಂಡೆ. ಅನ್ನವು ದೇವರ ಪ್ರಸಾದ ಅನ್ನೋ ಭಾವನೆಯಿಂದ ತಿಂದಾಗ ಮನಸ್ಸಿಗೆ ಒಂದು ವಿಶೇಷ ಶಾಂತಿ ಹಾಗೂ ಸಂತೋಷ ಬರುತ್ತೆ. ಕೃಷ್ಣನ ಹೆಸರನ್ನ ನೆನೆಸ್ಕೊಂಡು ಊಟ ಮಾಡಿದರೆ ಅನ್ನ ಕೂಡ ಅಮೃತ ಆಗುತ್ತೆ ಅಂತ ಹೇಳ್ತಾರೆ. ಅದು 100% ನಿಜ ಅಂತಾನೆ ಹೇಳ್ಬೋದು. ಅಡುಗೆ ತುಂಬಾ ಟೇಸ್ಟ್ ಆಗಿತ್ತು. ನಂಬಿಕೆ ನಿನ್ನ ಶಸ್ತ್ರವಾಗಲಿ, ಶ್ರಮ ನಿನ್ನ ಸ್ನೇಹಿತವಾಗಲಿ, ಕನಸನ್ನ ಗಗನದಷ್ಟು ದೊಡ್ಡದಾಗಿಸು, ಆ ಕನಸನ್ನ ನಿಜವಾಗಿ ಬದುಕಿಸು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.